ಮೀಸಲಾತಿ ಜಾರಿಗೊಳಿಸಿ ಇಲ್ಲವೇ ಕುರ್ಚಿ ಬಿಡಿ ಎಂಬ ಘೋಷಣೆಯೊಂದಿಗೆ ಒಳ ಮೀಸಲಾತಿ ಹೋರಾಟ ಸಮಿತಿ ಸ್ವತಂತ್ರ ಉದ್ಯಾನದಲ್ಲಿ ಪ್ರತಿಭಟನೆ ನಡೆಸುತ್ತಿದೆ. ಸರ್ಕಾರ ಇತ್ತೀಚೆಗೆ 54,000 ಹುದ್ದೆಗಳ ನೇಮಕಾತಿಗೆ ಆದೇಶ ಹೊರಡಿಸಿದೆ. ಈ 54,000 ಹುದ್ದೆಗಳಲ್ಲೂ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನೂರಾರು ಜನರು ಬಂದಿದ್ದಾರೆ ಪ್ರತಿಭಟನೆ ನಡೆಸೋಕೆ. ಈ ತಿಂಗಳ ಅಂತ್ಯದೊಳಗಡೆ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಳ್ಬೇಕು, ಇಲ್ಲದಿದ್ದರೆ ಹೋರಾಟ ತೀವ್ರಗೊಳಿಸಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿಗಾಗಿ ನಡೆದ ಪ್ರತಿಭಟನೆ ವಿಭಿನ್ನವಾಗಿ ಗಮನ ಸೆಳೆಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಜನರು ಭಾಗವಹಿಸಿದ್ರು. ಪ್ರತಿಭಟನಾಕಾರರನ್ನು ಹುರಿದುಂಬಿಸೋದಕ್ಕೆ ಸಂಗೀತ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿತ್ತು. ಹಾಡುಗಳ ಮೂಲಕವೇ ತಮ್ಮ ಹಕ್ಕಿನ ಬೇಡಿಕೆಯನ್ನು ವ್ಯಕ್ತಪಡಿಸಿ ಸರ್ಕಾರದ ಗಮನ ಸೆಳೆಯೋದಕ್ಕೆ ಪ್ರಯತ್ನಿಸಲಾಯಿತು. ಮೂರು ದಶಕಗಳಿಂದ ಹೋರಾಟ ನಡೆಸ್ತಾ ಇದ್ರೂ ಕೂಡ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳು ಬೇಡಿಕೆ ಈಡೇರಿಸಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಕೇವಲ ಭರವಸೆ ನೀಡಿ ನಂತರ ಕಾರ್ಯರೂಪಕ್ಕೆ ತಾರದೆ ಮೋಸ ಮಾಡ್ತಾ ಇವೆ ಅಂತ ಸಮುದಾಯದ ನಾಯಕರು ಕಿಡಿಕಾರಿದ್ರು. ಒಳ ಮೀಸಲಾತಿ ತಪ್ಪಿಸುವ ಹುನ್ನಾರದಿಂದ ಸರ್ಕಾರ ತರಾತುರಿಯಲ್ಲಿ ಫೆಬ್ರವರಿ 27ರಂದು ಹೊರಡಿಸಿದ ಆದೇಶವನ್ನು ತಕ್ಷಣ ಹಿಂಪಡೆದು ನೇಮಕಾತಿಯಲ್ಲಿ ಒಳ ಮೀಸಲಾತಿ ಕಡ್ಡಾಯಗೊಳಿಸಿ ಜಾರಿಗೆ ತರಬೇಕು. ನೇರ ನೇಮಕಾತಿ, ಬಡ್ತಿ ನೇಮಕಾತಿ ಮತ್ತು ಮುಂಬಡ್ತಿ ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಅಂತ ಆಗ್ರಹಿಸಿದ್ರು. ಸುಮಾರು ವರ್ಷಗಳ ಕಾಲ ಈ ಒಂದು ಹೋರಾಟದಲ್ಲಿ ಈ ಒಂದು ನಮ್ಮ ಎಡ ಸಮುದಾಯದ ಬಂಧುಗಳ ಜೊತೆಯಲ್ಲಿ ಸುಮಾರು ವರ್ಷಗಳಿಂದ ಒಂದು ಒಳ ಮೀಸಲಾತಿ ಹೋರಾಟ ಜೊತೆಯಲ್ಲಿ ಇದ್ದೇವೆ. ಅಲೆಮಾರಿ ಸಮುದಾಯಗಳಿಗೆ ಮುಖ್ಯವಾಗಿ ಸಾಮಾಜಿಕ ನ್ಯಾಯವನ್ನ ಒದಗಿಸತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿತ್ತು. ಇನ್ನೂ ಕೂಡ ಟೈಮ್ ಮಿಂಚಿಲ್ಲ. ನಿಮಗೆ 1% ಎ ವರ್ಗದಲ್ಲಿ 1% ಮೀಸಲಾತಿಯನ್ನ ಅಲೆಮಾರಿ ಸಮುದಾಯಗಳಿಗೆ ನೀಡಿಬಿಟ್ಟು ಬಲಾಢ್ಯ ಸಮುದಾಯಗಳಿಗೆ, ಎಡ ಮತ್ತು ಬಲ ಸಮುದಾಯಗಳಿಗೆ ಮತ್ತು ಸ್ಪರ್ಶ ಸಮುದಾಯಗಳಿಗೆ ಉಳಿಕಿದ್ದನ್ನು ಕೊಟ್ಬಿಟ್ಟು ನಮಗೆ ಎ ವರ್ಗದಲ್ಲಿ ಒಂದು 1% ಮೀಸಲಾತಿಯನ್ನು ಕಲ್ಪಿಸಬೇಕಂತೇಳಿ ಈ ಮೂಲಕ ಸರ್ಕಾರದಲ್ಲಿ ಸಾಕಷ್ಟು ಒತ್ತಾಯ ಮಾಡಿದ್ರು ಕೂಡ ಇಲ್ಲಿವರೆಗೆ ನಮ್ಮ ಕೂಗನ್ನ ಕೇಳಿದ ಸರ್ಕಾರ ನಮ್ಮ ಪಾಲಿಗೆ ಸತ್ತೋಗಿದೆ ಅಂತೇಳಿ ನಮ್ಮ ಒಂದು ಭಾವನೆ. ಇಷ್ಟು ವರ್ಷ ಮೀಸಲಾತಿ ಬಂದರೂ ಕೂಡ ದಲಿತರಾಗಿರ್ತಕ್ಕಂಥ ಮಾದಿಗರಿಗೆ ಎಲ್ಲೂ ನ್ಯಾಯ ಸಿಗ್ಲಿಲ್ಲ. ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಗ್ಲಿಲ್ಲ. ಆ ಕಾರಣಕ್ಕಾಗಿ ಒಳ ಮೀಸಲಾತಿ ಕೊಡಿ ಅನ್ನೋಂಥ ಹೋರಾಟ ಪ್ರಾರಂಭ ಆಯಿತು. ಆದರೆ ಈ ಆಳುವಂತ ದಪ್ಪ ಚರ್ಮದ ಸರ್ಕಾರಗಳು, ಯಾವುದೇ ಸರ್ಕಾರಗಳು ಆಗಲಿ, ಅದಕ್ಕೆ ಒಂದು ನಿರ್ಣಾಯಕ ಹಂತಕ್ಕೆ ಇದನ್ನ ಮೀಸಲಾತಿಯನ್ನು ತೆಗೆದುಕೊಂಡು ಹೋಗ್ಲಿಲ್ಲ. ಒಳ ಮೀಸಲಾತಿಯನ್ನು ಕೊಡುವಂತ ಪ್ರಯತ್ನ ಮಾಡಲಿಲ್ಲ. ಹಿಂದಕ್ಕೆ ನಮ್ಮ ಪೂರ್ವಜರು ಜೀತದಾಳಾಗಿದ್ರು ಕಾಂಗ್ರೆಸ್ಸಿಗೆ. ಇವತ್ತು ಕಾಂಗ್ರೆಸ್ ನಾವು ಕಡೆಗಣಿಸ್ತಾ ಇದೀವಿ ಅಂದ್ರೆ ನಮ್ಮ ಹಕ್ಕನ್ನು ಕೊಡ್ತಾ ಇಲ್ಲ. ನಮ್ಗೆ 6% ನಮಗೆ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಹಕ್ಕದು, ಅದನ್ನ 6% ನಮಗೆ ಕೊಡ್ತಾ ಇಲ್ಲ. ಹಂಗಾಗಿ ನಾವು ಇವತ್ತು ಮುಂದಿನ ದಿನಮಾನದಲ್ಲಿ ಸಿದ್ದರಾಮಯ್ಯ ಅವರ ಜಾರಿ ಮಾಡಿಲ್ಲ ಅಂದ್ರೆ ಸರ್ಕಾರಕ್ಕೆ ನಾವು ತಕ್ಕ ಉತ್ತರವನ್ನು ಕೊಟ್ಟು ಎಚ್ಚರಿಕೆ ಕೊಡ್ತು ಅಂತ ಹೇಳಿ ನಾನು ಹೇಳ್ಬಾರ್ದು. ಈಗಿನ 56,432 ಹುದ್ದೆಗಳನ್ನು ತುಂಬಕತ್ತಾರ. ಅದರಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿ ಹುದ್ದೆಗಳನ್ನು ತುಂಬಕನ್ನೋದು ನಮ್ಮದು ಬೇಡಿಕೆ. ಅದಕ್ಕಾಗಿ ನಾವು ಎಲ್ಲ ಕೊಪ್ಪಳ ಜಿಲ್ಲೆಯಿಂದ ಸರಿಸುಮಾರು ಒಂದು 40,000 ಜನಸಂಖ್ಯೆ ನಾವು ಇಲ್ಲಿ ಸೇರಿದ್ವಿ. ಅದಕ್ಕಾಗಿ ಒಳ ಮೀಸಲಾತಿಗಾಗಿ ನಾವೆಲ್ಲರೂ ನಿರಂತರವಾಗಿ ಇದು ಎಲ್ಲಿವರೆಗೂ ಸಚಿವ ಸಂಪುಟದಲ್ಲಿ ಅಸ್ತು ಆಗಿ ನಮಗೆ ಭರವಸೆ ನೀಡೋವರೆಗೂ ಕೂಡ ನಾವು ಇಲ್ಲಿಂದ ಹೋಗಲ್ಲ. ಮಾದಾರ ಚೆನ್ನಯ್ಯ ಗುರುಪೀಠದ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಮಾತನಾಡಿ, ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮನೆ ಮಠ ಬಿಟ್ಟು ಹಲವು ಜನರು ಹೋರಾಟ ಮಾಡ್ತಾ ಇದ್ದಾರೆ. ಕೆಲವರು ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ತೆಲಂಗಾಣ, ಆಂಧ್ರಪ್ರದೇಶ, ಪಂಜಾಬ್ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾಗಿದೆ. ಈ ರಾಜ್ಯಗಳಲ್ಲಿ ಇಲ್ಲದ ಕಾನೂನು ತೊಡಕು ಕರ್ನಾಟಕದಲ್ಲಿ ಮಾತ್ರ ಯಾಕೆ ಇದೆ ಅಂತ ಪ್ರಶ್ನೆ ಮಾಡಿದ್ರು. ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಿದ್ದೀನಿ, ನೀವೇನು 27ಕ್ಕೆ ಸಂಪುಟ ಸಭೆಯನ್ನು ಕರೆದಿದ್ದೀರಿ, ಆ ಒಂದು ಸಂಪುಟ ಸಭೆಯ 27ನೇ ದಿನಾಂಕವನ್ನು ಬದಲು ಮಾಡಿ ಇವತ್ತು ನಾಳೆ ಅದು ತೀರ್ಮಾನ ಆಗುವಂತ ನಿಟ್ಟಿನಲ್ಲಿ ನೀವು ಕ್ರಮ ಕೈಗೊಳ್ಳಬೇಕನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ನೀವೇನಾದ್ರೂ ತೀರ್ಮಾನ ಮಾಡಿ ಸಂಪುಟ ಸಭೆಯನ್ನ ಇವತ್ತು ಕರೆದ್ರೆ ನಮ್ಮ ಸಮುದಾಯದವರು ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ, ಸಮಾಧಾನದಿಂದ ಮನೆಗೆ ಹೋಗ್ತಾರೆ. ಒಟ್ನಲ್ಲಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ನಡೆದ ಈ ಪ್ರತಿಭಟನೆ ಸರ್ಕಾರದ ಗಮನ ಸೆಳೆದಿದ್ದು, ಸಮಸ್ಯೆಗೆ ಶೀಘ್ರ ಪರಿಹಾರ ನೀಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ.